ಸ್ಥಳೀಯ ಸಂಸ್ಥೆ ಚುನಾವಣೆಯ ಮುನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಜಿಬಿಎ ಚುನಾವಣೆಯಲ್ಲಿ ಸೀಟು ಹಂಚಿಕೆ ಕುರಿತು ಸಮನ್ವಯತೆ ಕೊರತೆಯಿಂದ 85ರಿಂದ 100 ವಾರ್ಡ್ಗಳಲ್ಲಿ ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧಿಸೋಕೆ ಈಗ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಚಿಂತನೆಯನ್ನ ನಡೆಸಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನ ಮೈತ್ರಿ ನಾಯಕರಲ್ಲಿ ಈಗ ಗೊಂದಲ ಮತ್ತು ಕುತೂಹಲ ಹೆಚ್ಚಾಗಿದೆ. ಜೆಡಿಎಸ್ ಮುಖಂಡರು ಸೀಟು ಹಂಚಿಕೆಯ ಸಂದರ್ಭದಲ್ಲಿ ಸಮನ್ವಯತೆ ಮೂಡದೆ ಹೋದ್ರೆ ಏನ್ ಮಾಡಬೇಕು ಎಂಬಂತೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಯನ್ನ ರೂಪಿಸಿಕೊಂಡಿದ್ದಾರೆ. 5 ಪಾಲಿಕೆಗಳ 369 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳನ್ನ ಒಟ್ಟಾಗಿ ಕಣಕ್ಕಿಳಿಸೋಕೆ ಈಗ ಜೆಡಿಎಸ್ ಕಾರ್ಯಕರ್ತರಿಗೆ ಎಚ್ಡಿಕೆ ಅವರು ಕರೆಯನ್ನ ನೀಡಿದ್ದಾರೆ. ಅದರೊಂದಿಗೆ ಜೆಡಿಎಸ್ ಕೇಂದ್ರ ಸಚಿವರು ಬಹುದೊಡ್ಡ ಸಂಖ್ಯೆಯ ಸೀಟ್ಗಳನ್ನ ಬಿಜೆಪಿಯಿಂದ ಬೇಡುವಂತಹ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಏನು ಈ ಮಟ್ಟದ ಸೀಟುಗಳು ಬಿಡದೆ ಹೋದ್ರೆ ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ನಡೆಸೋಕೆ ಯೋಚಿಸಲಿದೆ. ಇನ್ನು ಈ ಎಲ್ಲಾ ತಯಾರಿಗಳು ಈಗ ಮೈತ್ರಿ ಭವಿಷ್ಯದ ಕುರಿತು ಸಾರ್ವಜನಿಕರಲ್ಲಿ ಕುತೂಹಲವನ್ನ ಮೂಡಿಸಿದೆ. ಮತ್ತೊಂದೆಡೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನು ವರ್ಷಗಳು ಬಾಕಿ ಇದ್ರೂ ಕೂಡ 2028ರ ಸಿಎಂ ಪಟ್ಟಕ್ಕಾಗಿ ಮೈತ್ರಿ ಪಡೆಯಲು ಈಗ ಹೋರಾಟ ಆರಂಭವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಯಾವುದೇ ಅಧಿಕೃತ ನಿರ್ಧಾರ ಬಂದಿಲ್ಲವಾದ್ರೂ ಕೂಡ ಇಬ್ಬರ ಮಧ್ಯೆ ಸೀಟು ಹಂಚಿಕೆ ಹಾಗೂ ಭವಿಷ್ಯದ ಹುದ್ದೆ ಕುರಿತಂತಹ ಪೈಪೋಟಿ ಈಗಾಗಲೇ ತೀವ್ರವಾಗಿದೆ. ಇನ್ನು ಇತ್ತೀಚೆಗೆ ಹಾಸನದಲ್ಲಿ ಮಾತನಾಡಿದಂತಹ ಪಕ್ಷದ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಯಾರು ಅನಿವಾರ್ಯ ಅಲ್ಲ, 113 ಸೀಟ್ ಯಾರಿಗೆ ಬರುತ್ತೋ ಅವರ ಪಕ್ಷದವರೇ ಮುಖ್ಯಮಂತ್ರಿ, ಜೆಡಿಎಸ್ಗೆ ಬಂದ್ರೆ ಎಚ್ಡಿಕೆ ಸಿಎಂ ಆಗೋಕೆ ಅಭ್ಯಂತರ ಇಲ್ಲ ಎಂದಿದ್ರು. ಆದ್ರೆ ಅವರ ಈ ಹೇಳಿಕೆ ಕೇಂದ್ರ ಸಚಿವ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.